ಈ ಸಲ ಬರುವಂತ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಈ ತರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಬಹಳ ಇದೆ. ಈ ಕಾಯಿಲೆ 5 ದಿವಸ ತನಕ ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ. ಇದರ ಆಯುಷ್ 5 ವರ್ಷ ಇದೆ. ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ. ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ. ಭೂಕಂಪಗಳು ಬಹಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು. ಅರಸ ನರಮನೆಗೆ ಕಾರ್ಬೋಡ ಕವಿದಿತ್ತು, ಜನರಲ್ಲಿ ಅಶಾಂತಿ ಇದೆ. ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಅಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ಥ್ರೆಟ್ ಇದೆ. ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ, ಆಮೇಲೆ ಸಂಕ್ರಾಂತಿ ಭವಿಷ್ಯ. ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ, ಶ್ರೀಮಂತರ ಬಗ್ಗೆ ಅದು ಬರುತ್ತೆ. ಅದರಲ್ಲಿ ಸಂಕ್ರಾಂತಿಯವರಿಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ. ಸಂಕ್ರಾಂತಿ ಭವಿಷ್ಯ ನೋಡ್ಬೋದು ಏನಾಗುತ್ತೆ. ಆ ಮಧ್ಯೆ ಹೇಳಿದ ಕಾರ್ಬೋಡ ಕವಿದೀತು.